ನಾನು ಮಾಡಿರೋ ತರಕಾರಿ ಕುರ್ಮ ನಮ್ಮ ಮಾವ ತಿಂದಿಗೆ ನೋಡ್ರಿ. ತರಕಾರಿ ಕುರ್ಮ ರೆಡಿಯಾಗದ. ಇನ್ನೊಂದು ಊಟ ಮಾಡಕ್ ಕುಂತಿ ರುಬ್ಕೊಂಡಾಯ್ತು ಕುರ್ಮ. ಕುರ್ಮ ಚಲೋ ಆಗ್ಯದ್ರಿ. ಸ್ವಲ್ಪ ಆರಾಮಿಲ್ಲ, ಆರೋಗ್ಯಕ್ಕೆ ಒಳ್ಳೇದಂತಾರ. ತಿಂದಿಗೆ ಟೇಸ್ಟ್ ಯಾವ ತರ ಅದಂತ ಹೇಳ್ತಾರ. ಕುರ್ಮ ಅಂತ ತಿನ್ಬೇಕು ನೋಡ್ರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವಾ ಯೂಟ್ಯೂಬ್ ಚಾನಲ್. ಎಲ್ರು ಆಗಿದ್ದೀರಿ, ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಈಸಿಯಾಗಿ ತರಕಾರಿ ಕುರ್ಮ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ಮತ್ತು ಗೀ ರೈಸ್ ಜೊತೆ, ನಾರ್ಮಲ್ ವೈಟ್ ರೈಸ್ ಜೊತೆ ಎಲ್ಲ ಜೊತೆ ಕಾಂಬಿನೇಷನ್ ಮಸ್ತಾಗಿರ್ತದ. ಸೊ ಇದು ಸಿಂಪಲ್ ಆಗಿ ಯಾವ ಥರ ಮಾಡೋದು, ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬರ್ರಿ ಸ್ಟಾರ್ಟ್ ಮಾಡಮ್ರಿ, ತಡ ಮಾಡೋದು ಬೇಡ. ತರಕಾರಿ ಕುರ್ಮ ಯಾವ ಥರ ಮಾಡೋದಂತ ಬರ್ರಿ. ಸೊ ಇವಾಗ ತರಕಾರಿ ಕುರ್ಮ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ನೋಡ್ರಿ. ಸೊ ಮೊದಲಿಗೆ ನಾನು ಇಲ್ಲಿ 4 ತರಕಾರಿ ತೊಗೊಂಡಿನಿ. ಸೊ ಯಾವ್ಯಾವ ತರಕಾರಿ ತೊಗೊಂಡಿನಿ ಅಂತ ಹೇಳ್ತೀನಿ ನೋಡ್ರಿ. ಮೊದಲಿಗೆ ಬೀನ್ಸ್ ತೊಗೊಂಡಿನಿ, ಆಮೇಲೆ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡಿನಿ. ಸೊ ಆಮೇಲೆ ಕ್ಯಾರೆಟ್ ತೊಗೊಂಡಿನಿ, ಆಮೇಲೆ ಆಲೂಗಡ್ಡೆ ಸಪ್ರೇಟ್ ಇಟ್ರೆ ಕರ್ಗಾತವಂತ ನಾನು ಇದನ್ನು ಉಪ್ಪು ನೀರಾಗ ಹಾಕಿಟ್ಟಿನಿ ನೋಡ್ರಿ. ಸೊ ಆಲೂಗಡ್ಡೆ ಈ 4 ಐಟಮ್ ತೊಗೊಂಡಿನಿ ತರಕಾರಿದಾಗ. ನಿಮಗೆ ಇನ್ನೂ ಜಾಸ್ತಿ ತರಕಾರಿ ಬೇಕಂದ್ರೆ ಜಾಸ್ತಿ ತರಕಾರಿ ತೊಗೋಬೋದು. ಹೂಕೋಸು ಮತ್ತು ಬೇರೆ ತರಕಾರಿ ಎಲ್ಲ ಇರ್ತಾವಲ್ಲ, ಸೊ ಅದೆಲ್ಲ ತೊಗೋಬೋದು. ಸೊ ನಾನು ಇಲ್ಲಿ 4 ತರಕಾರಿ ಅಷ್ಟೇ ತೊಗೊಂಡಿನಿ. ಆಮೇಲೆ ಮಸಾಲ ರುಬ್ಕೊಳಕ್ಕೆ ನಾನಿಲ್ಲಿ ದೊಡ್ಡ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿನಿ, ಆಮೇಲೆ ದೊಡ್ಡ ಸೈಜ್ದು 2 ಟೊಮೊಟೊ ತೊಗೊಂಡಿನಿ, 4 ರಿಂದ 5 ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೋಬೇಕು. ಆಮೇಲೆ ಬೆಳ್ಳುಳ್ಳಿ ಸುಲಿಬಾರ್ದು, ಹಂಗೆ ಇದ್ರೆ ಚಲೋ ಇರ್ತದಂತ ನಾನು ಸುಲಿದಿಲ್ಲ. ಸೊ ನಿಮ್ಗೆ ಬೇಕಂದ್ರೆ ಸುಲ್ಕೋಬೇಕಂದ್ರೆ ಸುಲಿಬೋದು. ಆಮೇಲೆ ಏಲಕ್ಕಿ ತೊಗೊಂಡಿನಿ, ಒಂದು 3 ಏಲಕ್ಕಿ ತೊಗೊಂಡಿನಿ. ಆಮೇಲೆ ಚಕ್ಕೆ ತೊಗೊಂಡಿನಿ, ಆಮೇಲೆ ಮೆಣಸು ಲವಂಗ ತೊಗೊಂಡಿನಿ. ಸೊ ಮೆಣಸು ಲವಂಗ ಆಮೇಲೆ ಒಂದು ಇಂಚ್ ಆಗೋಷ್ಟು ಶುಂಠಿನ ತೊಗೊಂಡಿನಿ. ಸೊ ನಿಮ್ಗೆ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಡ ಅಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಭೀ ತೊಗೋಬೋದು. ಸೊ ಇಷ್ಟು ಐಟಮ್ ತೊಗೊಂಡಿನಿ. ಆಮೇಲೆ ಕೊಬ್ಬರಿ ಒಂದು ಬಟ್ಲ ಆಗೋಷ್ಟು ಕೊಬ್ಬರಿ ಪುಡಿ ತೊಗೊಂಡಿನಿ. ಸೊ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ತೊಗೋಬೋದು, ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ತೊಗೋಬೋದು. ಆಮೇಲೆ ಕರಿಬೇವು ಮತ್ತು ಮಸಾಲೆ ಎಲ್ಲ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ದೊಡ್ಡ ಸೈಜ್ದು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಸೊ ಇಷ್ಟು ಐಟಮ್ ಬೇಕಾಗ್ತದ ನೋಡಿರಿ ಆಗ ತರಕಾರಿ ಕುರ್ಮ ಮಾಡೋಕ್ಕೆ. ಇಲ್ಲಿ ನಾವು ಮೊದಲಿಗೆ ಮಸಾಲ ರೆಡಿ ಮಾಡ್ಕೋಬೇಕಾಗ್ತದ. ಒಂದು ಮಿಕ್ಸಿ ಜಾರ್ಗೆ ತೊಗೊಂಡಿಗೆಶಿಂದ ನಾವು ಈರುಳ್ಳಿ ಹಾಕಬೇಕು. ಮೊದಲಿಗೆ ಈರುಳ್ಳಿ ಮತ್ತು ಟೊಮೊಟೊ, ನಾವು ದೊಡ್ಡ ಸೈಜಿಂದ ಕಟ್ ಮಾಡ್ಕೊಂಡಿರ್ತೀವಲ್ಲ ಟೊಮೊಟೊ ಅದು, ಮತ್ತು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮೆಣಸಿನ್ಕಾಯಿನ ತೊಗೋಬೇಕು. ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಕಾರದ ಪುಡಿ ಹಾಕಬೋದು, ಒಣ ಖಾರ ಅದು ಹಾಕಬೋದು. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲ ಹಾಕೋತಿದ್ದೀನಿ. ಸೊ ಇದಿಷ್ಟನ್ನ ಹಾಕೊಂಡಿಗೆಸಿಂದ ಮಸಾಲೆನ ರುಬ್ಕೋಬೇಕಾಗ್ತದ. ಸೊ ಇದನ್ನು ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊಂಡು ಬರ್ತೀನಿ ರೀ, ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯ್ತು. ಸೊ ನೋಡಿರಿ ಫೈನಲಾಗಿ ಮಸಾಲೆ ಈ ಥರ ಕಾಣಕ್ಕಂತದ. ಇದಕ್ಕೆ ನಾನು ಕೊಬ್ಬರಿ ಪುಡಿ ಭೀ ಹಾಕಿಗೆಸಿಂದ ರುಬ್ಕೊಂಡಿನಿ. ಸೊ ನೋಡಿರಿ ರೆಡಿ ಆಯಿತು. ಕೊಬ್ಬರಿ ಪುಡಿ ಹಾಕೋದು ತೋರಿಸಿರ್ಲಿಲ್ಲ, ಸೊ ಅದಕ್ಕೆ ತೋರ್ಸೋಕೊಂತೀನಿ. ಕೊಬ್ಬರಿ ಪುಡಿ ಹಾಕೊಂಡು ಮಿಕ್ಸರ್ಗೆ ಹಾಕಿನಿ. ಸೊ ಮಸಾಲೆ ಇವಾಗ ರೆಡಿ ಆಯಿತು. ನಾವು ಇವಾಗ ಒಗ್ಗರಣೆ ಕೊಡೋದ್ರಿ ಇದಕ್ಕೆ. ಸೊ ಮೊದಲಿಗೆ ಬಾಣಲಿ ಕಾದಾದ್ಮ್ಯಾಗ ಎಣ್ಣೆ ಹಾಕೊಂಬ್ರಿ. 2 ರಿಂದ 3 ಸ್ಪೂನ್ ಎಣ್ಣೆ. ನಿಮ್ಗೆ ತುಪ್ಪ ಬೇಕಂದ್ರೆ ತುಪ್ಪ ಭೀ ತೊಗೋಬೋದು. ನಂಗೆ ತುಪ್ಪ ಬೇಡ ಅಂತ ಎಣ್ಣೆ ಅಷ್ಟು ಹಾಕೋಕ್ಕಿಂತೀನಿ. ಸೊ 3 ಸ್ಪೂನ್ ಎಣ್ಣೆ ಹಾಕೋಕ್ಕಿಂತೀನಿ ನೋಡಿರಿ. ಸೊ ಎಣ್ಣೆ ಒಂದು ಸ್ವಲ್ಪ ಕಾದ್ಮ್ಯಾಗ ಮತ್ತು ನಾವು ಸಾಸಿವೆ ಮತ್ತು ಜೀರಿಗೆ ಹಾಕೊಂಡ್ರಿ. ಸೊ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೋಕ್ಕಿಂತೀನಿ. ಸೊ ನೋಡಿರಿ ಸಾಸಿವೆ ಜೀರಿಗೆ ಒಂದು ಸಣ್ಣ ಸ್ಪೂನಿಂದ ಒಂದು ಸ್ವಲ್ಪ ಹಾಕೊಂಬ್ರಿ. ಒಗ್ಗರಣೆಗೆ ಎಷ್ಟು ಬೇಕಾಗ್ತದ ಅಷ್ಟೇ ರೀ. ಆಮೇಲೆ ಅದೊಂದು ಸ್ವಲ್ಪ ಸಿಡಿಯೋ ಟೈಮಿಗೆ ನಾವು ಕರ್ಬೇವು ತೊಗೊಂಡಿರ್ತೀವಲ್ಲ, ಸೊ ಕರ್ಬೇವು ಹಾಕೊಂಬ್ರಿ ಇವಾಗ ಇದಕ್ಕೆ. ಸೊ ಕರ್ಬೇವು ಹಾಕೋ ಟೈಮಿಗೆ ಒಂದು ಸ್ವಲ್ಪ ದೂರ ಇರ್ರಿ, ಯಾಕಂದ್ರೆ ಅದು ಎಣ್ಣೆ ಎಲ್ಲ ಸಿಡಿದು ಮಕ್ಕಕ್ಕೆ ಹೊಡಿತದೆ ಇಲ್ಲಾಂದ್ರೆ. ಸೊ ಈ ಥರ ಎಲ್ಲನೂ ಕರ್ಬೇವು ಎಲ್ಲ ಹಾಕಬೇಕು. ಸೊ ಕರ್ಬೇವು ಈ ಥರ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಯೋ ಟೈಮಿಗೆ ನಾವು ಮಸಾಲೆ ರುಬ್ಕೊಂಡಿರ್ತೀವಿ. ಸಾರಿ ಈರುಳ್ಳಿ ಹಾಕಬೇಕು. ನಾನು ಒಂದೇ ಸರಿ ಮಸಾಲೆ ಹೇಳಕೊಂತೀನಿ. ಈರುಳ್ಳಿ ಹಾಕಬೇಕು. ಸೊ ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಚಲೋತ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಬಿಟ್ಬಿಡಮ್ರಿ. ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಬಿಟ್ಬಿಡಮ್ರಿ. ನಿಮ್ಗೆ ಇಲ್ಲಿ ಕಾಣ್ಸೋಕೆ ಕುಂತಿಲ್ಲ, ಬಟ್ ಆದ್ರೂ ಭೀ ಹಿಂಗೆ ಇದ್ದು ನಾನು ವೀಡಿಯೋ ಮಾಡೋಕೆ ಕುಂತೀನಿ ಅಂದರೆ ಬ್ಲಾಗ್ ಮಾಡೋಕೆ ಕುಂತೀನಿ. ಯಾಕಪ್ಪ ಅಂದ್ರೆ ಮ್ಯಾಲೆ ಇಟ್ಟಿಗೆಶಿಂದ ನಾವು ಕ್ಯಾಮ್ರಾ ಸ್ಟ್ಯಾಂಡು ಮ್ಯಾಲೆ ಇಟ್ಟಿಗೆಶಿಂದ ಮಾಡಮಂದ್ರೆ ಕ್ಯಾಮ್ರಾಗೆಲ್ಲ ಈ ಹೊಗೆ ಎಲ್ಲ ಸುಟ್ಕೊಂಡು ಎಲ್ಲ ಬರ್ನು ಕಾಣ್ತದೆ. ಸೊ ಅದಕ್ಕೆ ನಾನು ಇದೇ ಥರನೇ ಇಟ್ಟಿಗೆಶಿಂದ ಮಾಡೋಕೆ ಕುಂತೀನಿ. ಸೊ ಯಾರೂ ಬೇಜಾರಾಗಬೇಡ್ರಿ, ಈ ಥರ ಇಟ್ಟಿಗೆಶಿಂದ ಮಾಡೋಕೆ ಕುಂತೀನಿ ಅಂತ. ಮ್ಯಾಗಿಟ್ಟು ಮಾಡಮಂದ್ರೆ ಅದೊಂದು ಕಾರಣದಿಂದ ಮ್ಯಾಗಿಟ್ಟಿಗೆಶಿಂದ ಮಾಡೋಕೆ ಕುಂತಿಲ್ಲ. ಸೊ ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗೋಕ್ಕೆ ಸೊ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಗೆಶಿಂದ. ಸೊ ನೋಡಿರಿ
ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ನಾವು ಮಸಾಲೆ ಏನು ರುಬ್ಕೊಂಡಿರ್ತೀವಿ, ಸೊ ಈ ಮಸಾಲ ಇಷ್ಟು ಸಣ್ಣಕ್ಕೆ ರುಬ್ಕೋಬೇಕಾಗ್ತದ. ಸೊ ಇವಾಗ ಈ ಮಸಾಲೆನೆಲ್ಲ ನಾವು ಇದ್ರೊಳಗೆ ಹಾಕಂಬ್ರಿ. ಸೊ ಎಲ್ಲ ಮಸಾಲೆನ ಹಾಕಂಬ್ರಿ. ನೀರೇನು ಹಾಕೋದು ಬೇಡ. ಇದೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಒಂದು ಸ್ವಲ್ಪ ಚೊಲೋತ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದ. ಅದೊಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಚೊಲೋತ್ನಾಗಿ ಗಮ್ಮಂತ ಸ್ಮೆಲ್ ಬರ್ತಾ ಇರಬೇಕು. ಅಲ್ಲಿವರೆಗೂ ಬಿಟ್ಬಿಡಂಬ್ರಿ ಅದನ್ನು. ಅದೆಲ್ಲ ಚೊಲೋತ್ನಾಗಿ ಫ್ರೈ ಆಗಲಿ. ಸೊ ಅದಾದ್ಮೇಲೆ ಸಿಗ್ತೀನಿ. ಎಲ್ಲ ನೀಟಾಗಿ ಎಷ್ಟೆಲ್ಲ ಎಣ್ಣೆ ಬಿಟ್ಕೊಂಡದ. ಇವಾಗ ಇದನ್ನು ನಾವು ನೀಟಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗ್ತದ. ಸೊ ನೋಡಿರಿ, ಇದು ಗಮ್ಮಂತ ಬೇರೆ ಸ್ಮೆಲ್ ಬರೋಕ್ಕುಂತದ. ಸೊ ಇವಾಗ ಇದಕ್ಕೆ ನಾವು ತರಕಾರಿ ಎಲ್ಲನ ಆ್ಯಡ್ ಮಾಡಮ್ರಿ. ಸೊ ನೋಡಿರಿ, ಎಲ್ಲ ಎಷ್ಟೆಲ್ಲ ಎಣ್ಣೆ ಬಿಟ್ಕೊಂತದ. ಸೊ ಇವಾಗ ಇದು ಪರ್ಫೆಕ್ಟಾಗಿ ಇವಾಗ ಚೊಲೋತ್ನಾಗಿ ಬೆಂದದ. ಗಮ್ಮಂತ ಬೇರೆ ಸ್ಮೆಲ್ ಬರೋಕ್ಕುಂತದ. ಇವಾಗ ನಾವು ಇದಕ್ಕೆ ತರಕಾರಿ ಎಲ್ಲ ಆ್ಯಡ್ ಮಾಡಮ್ರಿ. ನಾನು ಕ್ಯಾರೆಟ್ ಹಾಕೋಕೊಂತೀನಿ. ಸೊ ಆಮೇಲೆ ಕ್ಯಾಪ್ಸಿಕಮ್ ಹಾಕೋಕೊಂತೀನಿ. ಆಮೇಲೆ ಬೀನ್ಸು, ಆಮೇಲೆ ನಾವು ನೀರಿನಾಗೆ ನೆನೆಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ. ಸೊ ಆಲೂಗಡ್ಡೆ ಹಾಕೊಂಬ್ರಿ ಇವಾಗ ಇದಕ್ಕೆ. ಸೊ ನೀವು ಯಾವಾಗಲಾದರೂ ಆಲೂಗಡ್ಡೆ ಕಟ್ ಮಾಡಿ ಬೆಳಗ್ಗೆ ಹೊತ್ತು ಅಡುಗೆ ಮಾಡಬೇಕು, ನೈಟಾಗಿ ಕಟ್ ಮಾಡಿ ಇಟ್ಕೋಬೇಕಂದ್ರೆ ಆಲೂಗಡ್ಡೆನ ಮಾತ್ರ ಉಪ್ಪು ನೀರಾಗಿ ಹಾಕಿ ನೆನೆಸಿಡ್ರಿ. ಇಲ್ಲ ಬರೀ ನೀರಾಗಿ ಹಾಕಿ ನೆನೆಸಿಟ್ರು ಭೀ ಅವು ಕರ್ಗಾಗಲ್ಲ. ಇಲ್ಲಾಂದ್ರೆ ಕರ್ಗಾಗ್ಬಿಡ್ತಾವ, ಒಳ್ಳೆ ಮಸಿ ಆದಂಗೆ ಆಗ್ಬಿಟ್ಟಿರ್ತಾವ. ಅದಕ್ಕೆ ನಾನು ಯಾವಾಗಲೂ ಉಪ್ಪು ನೀರಾಗೆ ಹಾಕಿಟ್ಟಿರ್ತೀನಿ ಅವನ್ನ. ಸೊ ಇವಾಗ ಇದೆಲ್ಲನೂ ಹಾಕಿಗೆಸಿಂದ ಒಂದ್ಸಲಿ ಚೊಲೋತ್ನಾಗಿ ಮಿಕ್ಸ್ ಮಾಡಂಬ್ರಿ ಇದನ್ನು. ಸೊ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕಾಗ್ತದ. ಸೊ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿಗೆಸಿಂದ ನೀರು ಹಾಕೋದು ಬೇಡ. ಒಂದು 5 ನಿಮಿಷ ಹಂಗೆ ಬಿಟ್ಬಿಡಮ್ರಿ. ಅದು ಒಂದು ಸ್ವಲ್ಪ ತರಕಾರಿದಾಗೆಲ್ಲ ನೀರಿನ ಅಂಶ ಇರ್ತದಲ್ಲ, ಅದೆಲ್ಲ ಒಂದು ಸ್ವಲ್ಪ ಹೀರ್ಕೊಂಡು ಅದೊಂದು ಸ್ವಲ್ಪ ಅಷ್ಟೇ ಮಸಾಲೆದಾಗಿ ಒಂದು ಸ್ವಲ್ಪ ಬೆಂದಿಗೆಸಿಂದ ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕಾಗ್ತದೋ ಸೊ ಅಷ್ಟು ನೀರು ಹಾಕಬೇಕು. ಸೊ ಇದೊಂದು ಸ್ವಲ್ಪ ನೀಟಾಗಿ ತರಕಾರಿ ಅಷ್ಟೇ ಬೇಯಿದೆ. ಸೊ ಅಲ್ಲಿವರೆಗೂ ಇದನ್ನು ಈ ಥರ ಮುಚ್ಚಿಗೆಸಿಂದ ಬಿಟ್ಬಿಡಮ್ರಿ. ಸೊ ಅದು ಬೆಂದಮೇಲೆ ಮತ್ತೆ ಸಿಗ್ತೀನಿ. ಇದು ನೀಟಾಗಿ ಎಲ್ಲನೂ ತರಕಾರಿ ಇದಾಗಿರೋ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಚೊಲೋತ್ನಾಗಿ ಬೆಂದದ. ಇವಾಗ ನಾವು ಇದಕ್ಕೆ ತರಕಾರಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಎಷ್ಟು ಬೇಕಾಗ್ತದ ನೀರು ಅಷ್ಟು ಹಾಕೋಬೋದು. ನಾನಿಲ್ಲಿ ಒಂದು ಜಾರ್ ಅಷ್ಟು ಹಾಕೋಕೊಂತೀನಿ. ಮಿಕ್ಸಿ ಜಾರ್ದಾಗ ಇನ್ನೊಂದು ಸ್ವಲ್ಪ ಮಸಾಲೆ ಇರ್ತದಲ್ಲ, ಸೊ ಅದಕ್ಕೆ ಅದರೊಳಗೆ ನೀರು ಹಾಕೊಂಡ್ಗೇಶಿಂದ ಹಾಕೋಕೊಂತೀನಿ. ಸೊ ಇದು ನಾನು ಒಂದು ಜಾರ್ ಅಷ್ಟು ಹಾಕೋಕೊಂತೀನಿ. ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಯಲಿ ತರಕಾರಿ ಎಲ್ಲನೂ ಅಂತ ಒಂದು ಜಾರ್ ಹಾಕೋಕೊಂತೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ತರಕಾರಿ ಬೇಯಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು. ನಿಮ್ಗೆ ಇದು ತರಕಾರಿ ಕುರ್ಮ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಬೇಕು, ಇಲ್ಲ ಸ್ವಲ್ಪ ಅಳಿಸಾಗಬೇಕಂದ್ರೆ ನಿಮ್ಗೆ ಹೆಂಗೆ ಬೇಕಾಗ್ತದೆ ಹಂಗೆ ಮಾಡ್ಕೋಬೋದು. ಸೊ ನೋಡಿರಿ, ಇಷ್ಟೇ ಸಿಂಪಲ್ಲಾಗಿ ಇದೊಂದು ಸ್ವಲ್ಪ ಚೊಲೋತ್ನಾಗಿ ಎಲ್ಲನೂ ಪೂರ್ತಿಯಾಗಿ ತರಕಾರಿ ಎಲ್ಲ ಬೇಯ್ದಾದ್ಮ್ಯಾಗ ಅದಕ್ಕೆ ಲಾಸ್ಟಿಗೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡಿರಿ. ಇದು ಬೆಂದಾದ್ಮೇಲೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ನೋಡಿರಿ, ತರಕಾರಿ ಕುರ್ಮ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ಬಟ್ ನಾನು ಇವಾಗಲೇ ತೋರ್ಸಕ್ಕೆ ಕುಂತೀನಿ. ಸೊ ನೋಡಿರಿ, ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಸಾಕು. ಇನ್ನೊಂದು 5 ನಿಮಿಷ ಬೇಯಿಸ್ತೀನಿ ಅಷ್ಟೇ. ಸೊ ನೋಡಿರಿ, ಈ ಥರ ಕಲರ್ಫುಲ್ಲಾಗಿ ಕಾಣಕ್ಕುಂತದೆ. ಇವಾಗ ನಾನು ಇದಕ್ಕೆ ಆಗಲೇ ಕೊತ್ತಂಬರಿ ಸೊಪ್ಪು ಹಾಕಿನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬೋದು. ನಾನು ಇವಾಗ ಲಾಸ್ಟಿಗೆ ಹಾಕೋಕೊಂತೀನಿ ಉಪ್ಪು. ಸೆಂಟ್ರಿಗೆ ಬೇಡ, ಒಂದೇ ಸರಿ ಲಾಸ್ಟಿಗೆ ಹಾಕ್ಬಿಡಮಂತ. ಸೊ ಲಾಸ್ಟಿಗೆ ಉಪ್ಪು ಹಾಕೋಕೊಂತೀನಿ. ಸೊ ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಕ್ಕುಂತದ ತರಕಾರಿ ಕುರ್ಮ ಅಂತ. ಸೊ ನೋಡಿರಿ, ಇದು ಗೀ ರೈಸ್ ಐತಿ ಮತ್ತು ದೋಸೆ ಜೊತೆ ಪೂರಿ ಜೊತೆ ಮಸ್ತಾಗಿರ್ತದ, ಮಾತ್ರ ಸಖತ್ತಾಗಿರ್ತದ. ಇವಾಗ ಇದು ಪೂರ್ತಿಯಾಗಿ ರೆಡಿ ಆದ್ಮೇಲೆ ನಮ್ಮ ಅತ್ತಿ ಅವ್ರಿಗೆ ತಿನ್ನೋಕೆ ಟೇಸ್ಟ್ ಕೊಡ್ತೀನಿ. ಸೊ ಅವರು ಯಾವ ಥರ ಅದಂತ ಹೇಳ್ತಾರೆ. ಸೊ ನಿಮ್ಗೆ ಅಲ್ಲಿವರೆಗೂ ಎಲ್ರು ಭೀ ಕಾಯ್ತಾ ಇರ್ರಿ. ಸೊ ಇದು ಇನ್ನೊಂದು 5 ನಿಮಿಷ ಬೆಂದಾದ್ಮೇಲೆ ಮತ್ತೆ ಸಿಗ್ತೀನಿ ರೀ. ನಾನು ಮಾಡಿರೋ ತರಕಾರಿ ಕುರ್ಮ ನಮ್ಮ ಮಾವ ತಿಂದಿಗೆಶಿಂದ ಟೇಸ್ಟ್ ಹೇಳ್ತಾರೆ. ಬಟ್ ಅವರು ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ಅರ್ಜೆಂಟ್ನಾಗ ಊಟ ಮಾಡಕ್ಕುಂತಾರ. ಮಾವ ಯಾವ ಥರ ಆಗ್ಯದ ತರಕಾರಿ ಕುರ್ಮ? ಯಾವ ಥರ ಆಗ್ಯದ ಹೇಳು? ತರಕಾರಿ ಕುರ್ಮ ಚಲೋ ಆಗ್ಯದ್ರಿ. ಸೂಪರ್ ಮಸ್ತಾಗಿ ಮಾಡೋಣ. ಅದಕ್ಕೆ ಮಾತ್ರ ಚಪಾತಿ ಕಾಂಬಿನೇಷನ್ ಭಾಳ ಟೇಸ್ಟ್ ಬರ್ಲಕತ್ತ. ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಒಂದು ಸ್ವಲ್ಪ ಅರ್ಜೆಂಟ್ನಾಗ ಊಟ ಮಾಡಕ್ಕುಂತಿ. ಟೈಮ್ ಆಗ್ಯದ ಅದಕ್ಕೆ. ಸೂಪರ್. ಏನೇನು ತರಕಾರಿ ಹಾಕಿದ್ದಕ್ಕೆ ನೋಡಿ, ಎಲ್ಲ ತರಕಾರಿನ ಹಾಕಿನಿ. 4 ತರಕಾರಿ ಹಾಕಿನಿ. ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಇನ್ನು ಏನೇನು ಬೇಕಾ ತರಕಾರಿ ಅದೆಲ್ಲ ಹಾಕಿರ್ತಾರೆ ಅವರು. ನಾನು 4 ತರಕಾರಿ ಹಾಕಿನಿ ಅಷ್ಟೇ. ತರಕಾರಿ ಆರೋಗ್ಯಕ್ಕೆ ಒಳ್ಳೇದಂತಾರ. ಅದರ ಬೇರೆ ಈಕೆ ಒಂದು 4-5 ಥರ ತರಕಾರಿ ಮಿಕ್ಸ್ ಮಾಡಿಬಿಟ್ಟು ಕುರ್ಮ ಥರ ಮಾಡ್ಯಾಳ. ಸಾಗು ಅಂತಾರ. ಅಲ್ಲ, ತರಕಾರಿ ಕುರ್ಮ ಬೇರೆ, ಸಾಗು ಬೇರೆ. ಸಾಗು ಬಿ ಅಂತಾರ, ಒಬ್ರು ತರಕಾರಿ ಕುರ್ಮ ಬಿ ಅಂತಾರ. ಬಟ್ ಇದು ತರಕಾರಿ ಕುರ್ಮ, ಸಾಗು ಅಲ್ಲ. ಕುರ್ಮ ಅಂತ್ರಿ. ಸೂಪರ್ ಆಗಿ ಕುರುಮ್ ಅಂತ ತಿನ್ಬೇಕು ನೋಡ್ರಿ. ರೊಟ್ಟಿ ಇದ್ರೆ ಇನ್ನೂ ಮಸ್ತಾಗಿ ಅನ್ಸ್ತದೆ ನನಗೆ. ಚಪಾತಿ ಓಕೆ, ಪರವಾಗಿಲ್ಲ, ಕಾಂಬಿನೇಷನ್ ಚಲೋ. ಇದಿನ್ನು ಪೂರಿ ಮತ್ತು ದೋಸೆ ಜೊತೆ ಎಲ್ಲ ಚೆನ್ನಾಗಿರ್ತದೆ ಗೊತ್ತಾ. ಗೀ ರೈಸ್ ಜೊತೆ ಮಾತ್ರ ಮಸ್ತಾಗಿರ್ತದೆ. ಎಕ್ಸ್ಟ್ರಾರ್ನರಿ. ಇದ್ರ ಮುಂದೆ ಚಿಕನ್ ಮಟನ್ ಏನೆಲ್ಲ ಅನ್ಕೊಂಡ್ರೆ ಅವಾಗ ಒಂದೊಂದ್ಸಲ ಈ ಥರ ತರಕಾರಿ ಕುರ್ಮ
ಮಾಡ್ಕೊಂತೀನ್ರಿ. ತರಕಾರಿ ಆರೋಗ್ಯಕ್ಕೆ ಒಳ್ಳೇದು. ಹಾ ಓಕೆ, ಕೆಲಸ ಟೈಮ್ ಆಗ್ತದ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ. ಸರಿ, ಓಕೆ. ಸರ್ ನೋಡ್ರಿ, ಫೈನಲ್ ಆಗಿ ತರಕಾರಿ ಕುರ್ಮಾ ರೆಡಿ ಆಯಿತು. ನೋಡ್ರಿ, ಇವಾಗ ನಮ್ಮ ಅತ್ತೆಯವರು ತಿಂದಿಗೆಶಿಂದ ಟೇಸ್ಟ್ ಯಾವ ಥರ ಅದಂತ ಹೇಳ್ತಾರೆ. ಸೊ ತರಕಾರಿ ಕುರ್ಮಾ ನಾ ಇದೇ ಫಸ್ಟ್ ಟೈಮ್ ಮಾಡೀನಿ. ತರಕಾರಿ ಸಾಗು ಮಾಡೀನಿ, ಬಟ್ ತರಕಾರಿ ಕುರ್ಮಾ ಮಾಡಿಲ್ಲ. ಸೊ ಯಾವ ಥರ ಆಗ್ತದ ಅಂತ ಗೊತ್ತಿರಲಿಲ್ಲ. ಸೊ ಇವಾಗ ನಮ್ಮ ಅತ್ತೆಯವರು ತಿಂದಿಗೆಶಿಂದ ಟೇಸ್ಟ್ ಹೇಳ್ತಾರೆ. ಅತ್ತಿ ಸರ್ಕಸ್ ಮಾಡಿದೆ ನಾವ. ನಮ್ಮ ಅತ್ತಿಗೆ ಒಂದು ಸ್ವಲ್ಪ ಆರಾಮಿಲ್ಲ. ಸೊ ಹುಷಾರಿಲ್ಲ, ಅಭಿಮಾನಿಗಳು ಚಪಾತಿ ಬರ್ರಿ. ಅವ್ರಿಗೆ ಆರಾಮಿಲ್ಲ. ಊರಿಗೆ ಹೋಗಿ ಬಂದಿದ್ವಲ್ಲ, ಸೊ ಅಲ್ಲಿ ಬಿಸಿಲು ಅದೆಲ್ಲ ಸ್ವಲ್ಪ ಜಾಸ್ತಿ ಅದೆಲ್ಲ. ಸೊ ಅದರಿಂದ ಫುಲ್ಲು ಸುಸ್ತು ಅದೆಲ್ಲ ಆಗ್ಬಿಟ್ಟಾರೆ. ಇವತ್ತು ದವಾಖಾನಿಗೆ ಹೋಗಿ ತೋರಿಸ್ಕೆ ಬಂದೀವಿ. ಒಂದು ಸ್ವಲ್ಪ ಈಗ ಪರವಾಗಿಲ್ಲ, ಆರಾಮಾಗ್ಯಾರ. ಚೆನ್ನಾಗ್ಯದ. ಸೊ ನೋಡ್ರಿ, ಚೆನ್ನಾಗಿದೆ ಅಂತ ಅವರೆಲ್ಲ ಟ್ರೈ ಮಾಡ್ಬೋದಲ್ಲ ಒಂದ್ಸರಿ. ಮಾಡ್ಬೋದು. ಸೊ ನೀವು ಭೀ ಎಲ್ಲರೂ ಒಂದ್ಸರಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ತುಂಬ ಈಸಿ ಅದ, ಬೇಗ ಮಾಡ್ಬೋದು. ನಾವು ಬೇಗ ಅಡುಗೆ ಮಾಡಬೇಕು ಅಂದ್ರೆ ತರಕಾರಿ ಕುರ್ಮಾ ಬೇಗ ಮಾಡ್ಬೋದು. ಕುಕ್ಕರ್ ಇದ್ರೆ ಇನ್ನೂ ಬೇಗ ಆಗ್ತದ. 2 ವಿಸಿಲ್ ಬಿಟ್ರೆ ಆಯಿತು. ತರಕಾರಿ ಎಲ್ಲ ಬೆಂದೋತಾವ. ಇದು ನಾನು ಬೊಗಣೆದಾಗ ಮಾಡಿನಲ್ಲ, ಸೊ ಒಂದು ಸ್ವಲ್ಪ ತರಕಾರಿ ಬೇಯಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತದ. ಕುಕ್ಕರ್ದಾಗ ಆದ್ರೆ ಬೇಗನೆ ಬೆಂದೋತಾವ. ಸೊ ಇಷ್ಟೇ ನೋಡ್ರಿ, ಸಿಂಪಲ್ಲು. ಒಂದು ಅರ್ಧ ತಾಸಿನೊಳಗೆ ಆಗ್ಬಿಡ್ತದೆ ತರಕಾರಿ ಕುರ್ಮಾ ಅಷ್ಟೇ. ಹಂಗತಿ ಹೌದು, ಚೆನ್ನಾಗಿದೆ. ನೀವು ಊಟ ಮಾಡು, ನಾ ಆಮೇಲೆ ತಿಂತೀನಿ. ಸೊ ನಮ್ಮ ಅತ್ತೆ ಇವಾಗ ಊಟ ಅದು ಮಾಡ್ತಾರೆ. ಅವ್ರು ಇನ್ನೂ ಟ್ಯಾಬ್ಲೆಟ್ಸ್ ಅದೆಲ್ಲ ತೊಗೋಬೇಕು. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀರಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.